ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವರ್ಣ ಟಿವಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಖ್ಯಾತ ನಟ ದರ್ಶನ್ ಅವರ ಪ್ರಕರಣ ಇವಾಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ರಾಜ್ಯ ಸರ್ಕಾರ ದರ್ಶನ್ ಅವರ ಜಾಮೀನನ್ನು ರದ್ದುಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದೆ. ಹೀಗಾಗಿ ದರ್ಶನ್ ಅವರ ಅಭಿಮಾನಿಗಳಿರ್ಬೋದು, ಎಲ್ಲರೂ ಕೂಡ ಒಂದು ಕುತೂಹಲ, ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನು ರದ್ದುಪಡಿಸಿ ಮತ್ತೆ ಅವರು ಜೈಲಿಗೆ ಹೋಗುವಂತಹ ಒಂದು ಸನ್ನಿವೇಶ ಉಂಟಾಗುತ್ತಾ ಇಲ್ವಾ, ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಇವತ್ತು ಜನಸಾಮಾನ್ಯರಲ್ಲಿದೆ. ಹಾಗಾಗಿ ಈ ದರ್ಶನ್ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗ್ಬೋದು, ಅವರ ಜಾಮೀನು ರದ್ದಾಗುತ್ತಾ ಅಥವಾ ಉಳಿಯುತ್ತಾ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಕಾನೂನು ಅರಿವನ್ನು ಪಡೆದುಕೊಳ್ಳೋಣ ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕಾನೂನು ವಿಚಾರಗಳ ಬಗ್ಗೆ ನಮಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ಸಹನಾ ಗೋಪಾಲ್ ಅವರಿದ್ದಾರೆ. ಸಹನಾ ಗೋಪಾಲ್ ಅವರು ಹೈಕೋರ್ಟಿನ ಹಿರಿಯ ಅಡ್ವೊಕೇಟ್ ಆಗಿದ್ದು ಕಾನೂನು ವಿಚಾರಗಳ ಬಗ್ಗೆ ಸಾಕಷ್ಟು ಪರಿಣಿತಿಯನ್ನು ಪಡೆದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸಹನಾ ಗೋಪಾಲ್. ನಮಸ್ತೆ ಸರ್. ನಮಸ್ತೆ. ಅಂದ ಹಾಗೆ ದರ್ಶನ್ ಅಭಿಮಾನಿಗಳು ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದಾರೆ, ನಮ್ಮ ಬಾಸಿಗೆ ಏನಾಗುತ್ತೆ ಅನ್ನುವಂಥದ್ದು. ಸಹಜ, ಒಂದು ನಾಯಕ ನಟನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಜಾಮೀನು ರದ್ದಾಗುತ್ತೋ ಇಲ್ವಾ ಎನ್ನುವಂಥ ಕುತೂಹಲ. ಹಾಗಾಗಿ ಕಾನೂನು ವಿಚಾರದಲ್ಲಿ, ಕಾನೂನು ಅಂದರೆ ಅದು ಎಲ್ರಿಗೂ ಈಕ್ವಲ್ ಆಗಿರುವಂಥದ್ದು, ಸುಪ್ರೀಂ ಕೋರ್ಟ್ನಲ್ಲಿ ಏನಾಗ್ಬೋದು ಅನ್ನುವಂಥದ್ದು ಕುತೂಹಲ. ಸೊ ಇದ್ರ ಬಗ್ಗೆ ಹೈಕೋರ್ಟ್ ಅಡ್ವೊಕೇಟ್ ಆಗಿ ತಮ್ಮೊಂದು ಒಪಿನಿಯನ್ ಹೇಳ್ಬೋದಾ? ಸರ್, ನಾನು ಆಗಲೇ ಇದು ಬೇಲ್ ಇಂಟ್ರಿಮ್ ಆರ್ಡರ್ ತಗೊಂಡಾಗ ನಾನು ನನ್ನ ವಿಡಿಯೋದಲ್ಲಿ ಇದೇ ವಾಹಿನಿಯಲ್ಲಿ ನಾನು ನನ್ನ ಅನಿಸಿಕೆನ ನಾನು ತಿಳಿಸ್ಕೊಟ್ಟಿದ್ದೆ. ಅಂದರೆ ನನ್ನ ಅನಿಸಿಕೆ ಅಂತ ಅಂದರೆ ಕೋರ್ಟ್ನ ಏನು ಆದೇಶ ಆಗಿತ್ತು ಅದರ ಮೂಲಕ ಏನು ಪರಿಗಣನೆ ಆಯಿತು ಅನ್ನೋದನ್ನು ನಾನು ತಿಳಿಸ್ಕೊಟ್ಟೆ. ಭಾಳ ವಿವರವಾಗಿ ತಿಳಿಸಿಕೊಟ್ಟೆ. ಹಾಗೆ ಹಲವಾರು ಜನಗಳು ಅಷ್ಟೇ, ಯಾರೋ ಡಿ ಬಾಸ್ ಫ್ಯಾನ್ ಇರಬೇಕು ಮೇಡಮು ಅಂತ. ನಾವು ಯಾರ ಪರವಾಗೂ ಇಲ್ಲ. ನಮ್ದು ಏನಂತಂದರೆ, ನಮ್ದು ಯಾವುದೇ ಒಂದು ಅನಾಲಿಸಿಸ್ ಏನು ಮಾಡಿದ್ರು ಬೇಲ್ ಆರ್ಡ್ರ್ ಮೇಲಾಗಿರುತ್ತೆ, ಜಡ್ಜ್ಮೆಂಟ್ ಮೇಲಾಗಿರುತ್ತೆ, ಅಥವಾ ಏನು ರೆಕಾರ್ಡಲ್ಲಿರುತ್ತೆ ಅದ್ರ ಮೇಲಾಗಿರುತ್ತೆ. ಯಾಕೆ ನಾಳೆ ದಿವಸ ಅವರು ಚೆಕ್ ಮಾಡ್ಕೊಬೋದು, ನಾಳೆ ದಿವಸ ಯಾರು ಕ್ವಶನ್ ಮಾಡ್ತಾರೆ ಅವರು ಚೆಕ್ ಮಾಡ್ಕೊಬೋದು. ಇಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿದ್ದು ದರ್ಶನ್ ಅವರ ವಿಚಾರದಲ್ಲಿ ಏನಂತಂದರೆ, ಅವರು ಬೇಲ್ ರದ್ದುಗೊಳಿಸಿ ಅಂತ. ಈಗ ಬೇಲ್ ರದ್ದುಗೊಳಿಸೋದಕ್ಕೆ ಮುಖ್ಯವಾಗಿ ಕಾರಣಗಳನ್ನು ಕೊಡಬೇಕು. ಇವರು ಯಾವ ಕಾರಣದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದಾರೆ ಅಂತ ಹೇಳಿ. ಈಗ ಅವರು ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಒಂದು ಮೂಲ ಕಾರಣ ಅವ್ರದ್ದು. ಅವರು ಹಲವಾರು ವಿಟ್ನೆಸ್ಗಳನ್ನ ಹೋಗಿ ಭೇಟಿ ಆಗ್ತಾ ಇದ್ದಾರೆ, ಅವ್ರು ನೋಡಿದ್ರಂತೆ, ಮನೆ ಹತ್ರ ನೋಡಿದ್ರಂತೆ, ದುಡ್ಡು ಕೊಟ್ಟಿದ್ದಾರಂತೆ ಅಂತ ಹೇಳಿ ಊಹಾಪೋಹಗಳಿರ್ಬೋದು, ಅಥವಾ ಕೇಸು ರಿಜಿಸ್ಟರ್ ಆಗಿದೆ ಅಂತ ಹೇಳಿ ಅವರು ಒಂದು ಮೊದಲನೇ ಅಂಶವಾಗಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ದು. ಹಾಗೆಯೇ ಇಂಟ್ರಿಮ್ ಬೇಲ್ ತೊಗೊಬೇಕಾದ್ರೆ ಅವರು ಚಿಕಿತ್ಸೆಗೋಸ್ಕರ ಅಂತ ಹೇಳಿ ಬೇಲ್ ತೊಗೊಂಡು ಡಾಕ್ಟ್ರು ಕೈಲಿ ಇವರು ವೈದ್ಯರಿಂದ ಏನು ರಿಪೋರ್ಟ್ ತರ್ತಾರೆ ಅದು ಬೇಲ್ಗೋಸ್ಕರನೇ ತೊಗೊಂಡಿದ್ದು, ಆದರೆ ಬೇರೆ ಏನೂ ಕಾರಣ ಇಲ್ಲ, ಇವ್ರಿಗೆ ಯಾವುದೇ ರೀತಿ ಒಂದು ಚಿಕಿತ್ಸೆ ಬೇಕಾಗಿರಲಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಒಂದು ಕಂಟೆನ್ಷನ್. ಯಾಕಂದರೆ ಅವರು ಇಂಟ್ರೀಮ್ ಬೇಲ್ ತೊಗೊಂಡಾದಮೇಲೆ ನಮಗೆ ಶಸ್ತ್ರಚಿಕಿತ್ಸೆ ಬೇಡ ಅಂತ ಹೇಳಿದರು ವೈದ್ಯರು ಅಂತ ಹೇಳಿ ಮತ್ತೆ ಶೂಟಿಂಗ್ ಬಂದುಬಿಟ್ರು. ಶೂಟಿಂಗ್ ಮಾಡ್ಕೊಂಡು ಆರಾಮ್ಸೆ ದುಡ್ಡು ಮಾಡ್ಕೊಂಡು ಆರಾಮ್ಸೆ ಇದ್ದಾರೆ ಇವರು ಅಂತ ಹೇಳಿ ಜನಗಳಿಗೆ ಒಂದು ಕಾಣಿಸ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ಹಲವಾರು ಕಾರಣಗಳನ್ನ ಕೊಟ್ಟು ಅವ್ರನ್ನ ಜಾಮೀನನ್ನ ರದ್ದುಗೊಳಿಸಿ ಅಂತ ಹೇಳಿ ಈ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಏನಾಗಿದೆ ಅದ್ರ ಮೇಲೆ ಮೇಲ್ಮನವಿ ಹೋಗಿದ್ದಾರೆ. ಸೊ 7 ಜನ ಇವರೇನಿದ್ದಾರೆ ಅವ್ರದ್ದು ಬೇಲ್ನ ರದ್ದುಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜೆಂಟಾಗಿ ನಮ್ಮ ಕೇಸ್ನ ಕನ್ಸಿಡರ್ ಮಾಡಿ ಅಂತ ಹೇಳಿ ಲಿಸ್ಟಿಂಗ್ ಮಾಡಿಸ್ತಾರೆ. ಈಗ ನಮ್ಮ ಟ್ರಯಲ್ ಕೋರ್ಟ್ ರೀತಿ ಅಲ್ಲ, ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅಂದರೆ ಅರ್ಜೆನ್ಸಿ ಇರೋ ಮ್ಯಾಟ್ರ್ಗಳನ್ನ ನಾವು ಫಸ್ಟ್ ಅರ್ಜೆನ್ಸಿ ಏನು, ನಿಮಗೆ ಯಾಕೆ ಅಷ್ಟು ಬೇಗ ಮ್ಯಾಟ್ರ್ ಲಿಸ್ಟ್ ಮಾಡಿಸ್ಕೊಬೇಕು, ನಮ್ಮ ಬೋರ್ಡ್ ಮುಂದೆ ಯಾಕೆ ಬರಬೇಕು ಅನ್ನೋದನ್ನು ಮೊದಲು ಅಲ್ಲಿ ನಾವು ಕನ್ವಿನ್ಸ್ ಮಾಡಬೇಕು. ಅದಾಗಿಲ್ಲ ಅಂತ ಅಂದರೆ ಅರ್ಜೆನ್ಸಿಗೆ ಹೇಳಿದಾಗ ಫಸ್ಟ್ ಟೈಮೇ ಬಂದಾಗ ಅವ್ರು ಹೇಳಿದರು ಅಷ್ಟೇನು ಅರ್ಜೆನ್ಸಿ ಇದೆ ನಿಮ್ಗೀಗ, ಅವ್ರು ಬೇಲ್ ಕ್ಯಾನ್ಸಲ್ ಮಾಡೋವಂಥದ್ದು ಅರ್ಜೆನ್ಸಿ ಏನಿದೆ ಅಂತ. ಆದರೆ ಜನಗಳು ಏನು ತಿಳ್ಕೊಂಡ್ರು ಅಂದರೆ, ಯಾಕೆ ಬೇಲ್ ಕ್ಯಾನ್ಸಲ್ ಮಾಡಬೇಕು ನೀವು ದರ್ಶನ್ನ ಅಂತ ಪ್ರಶ್ನೆ ಮಾಡಿದ್ರೇನೋ ಅಂತ ತುಂಬ ಜನ ಅದನ್ನು ತಪ್ಪು ತಿಳ್ಕೊಂಡ್ರು. ಸುಪ್ರೀಂ ಕೋರ್ಟ್ ತುಂಬ ಆಕ್ಷೇಪ ವ್ಯಕ್ತಪಡಿಸ್ತು ಅನ್ನುವಂಥದ್ದು ಭಾವನೆ ಸಮಾಜದಲ್ಲಿ ಇರುವಂಥದ್ದು. ಖಂಡಿತವಾಗ್ಲೂ ಆಕ್ಷೇಪ ಯಾವುದಕ್ಕೆ ವ್ಯಕ್ತಪಡಿಸಿದ್ದು ಅಂತ ನಾನು ಕ್ಲಿಯರ್ ಮಾಡ್ತೀನಿ ಸರ್. ಒಂದು, ನಾನು ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲಿ ನಾನು ಹೇಳಿದ್ದೆ, ಇಂಟ್ರಿಮ್ ಬೇಲ್ ತಗೊಂಡಾಗ ಬೇಲ್ನಲ್ಲಿ ಏನಂತ ಕಂಡೀಷನ್ನು, ಯಾವುದ್ರ ಮೇಲೆ ಬೇಲ್ ಕೊಟ್ಟಿದ್ದಾರೆ ಅಂತ ನಾನು ಮುಂಚೆನೇ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಸುಪ್ರೀಂ ಕೋರ್ಟ್ನಲ್ಲಿ ಫಸ್ಟ್ ಮೇಲ್ಮನವಿ ಹೋದಾಗ ಅವರು ಬೇಲ್ ಆರ್ಡರ್ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಏನಾಗಿದೆ ಅದನ್ನು ನೋಡಿದಾಗ ಅದು ಒಂದು ಮಿನಿ ಟ್ರಯಲ್ ರೀತಿ ಜಡ್ಜ್ಮೆಂಟ್ ಬರೆದಿದ್ದಾರೆ ಅನ್ನೋದು ಅನಿಸಿಕೆ. ಬೇಲ್ನಲ್ಲಿ ಇರಬೇಕಾದದ್ದೇ, ಬೇಲ್ ಯಾವ ಒಂದು ಅಂಶಗಳ ಮೇಲೆ ಬೇಲ್ ಗ್ರಾಂಟ್ ಆಗುತ್ತೆ ಅಂದರೆ ಅಲ್ಲಿ ಈ ದರ್ಶನ್ದಾಗಿರ್ಬೋದು, ಅವ್ರ ಜೊತೆಲಿರೋ ಅವ್ರದ್ದು ರೋಲ್ ಏನಿದೆ, ಕಂಡು ಬಂದಿದೆಯಾ ಕಂಡು ಬಂದಿಲ್ವಾ
ಓಕೆ. ಅದ್ರ ಮೇಲೆ ಬೇಲ್ ಆಗೋದು. ಸೊ ಅದು ಬಿಟ್ಟು ಬೇರೆ ಯಾವುದೇ ವಿಚಾರಗಳು ಅಲ್ಲಿ ಇರಬಾರ್ದು. ಇಲ್ಲ. ಆದರೆ ದರ್ಶನ್ ಅವ್ರದ್ದು ನಾವು ಬೇಲ್ ನೋಡಿದರೆ, ಪವಿತ್ರ ಗೌಡ ದರ್ಶನ್ ಮತ್ತು ಮುಂದೆ ಇನ್ನು ಇತರರು ನೋಡಿದರೆ ಅದರಲ್ಲಿ ಎವಿಡೆನ್ಸ್ನ ರಿಲೇಟ್ ಮಾಡಿ ಅಂಶಗಳನ್ನ ಪರಿಗಣನೆ ಮಾಡಿದ್ದಾರೆ. ಯಾಕೆ ಈ ಕೇಸ್ನಲ್ಲಿ ಆ ಅಂಶಗಳನ್ನ ಪರಿಗಣನೆ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಅನ್ನೋ ಪ್ರಶ್ನೆನ ಮೊದಲು ರೇಸ್ ಮಾಡಿದ್ರು. ಅಂದರೆ ನಾವು ಈ ರೀತಿ ತಪ್ಪು ಮಾಡೋಲ್ಲ ಅಂದರೆ ದರ್ಶನ್ನಿಗೆ ಬೇಲ್ ಕೊಟ್ಟು ನಾವು ತಪ್ಪು ಮಾಡಲ್ಲ ಅಂದಿದ್ದಲ್ಲ. ಸೊ ನಾವು ಮೀಡಿಯಾದಲ್ಲಿ ನೋಡಿದ್ವಿ, ದರ್ಶನ್ನಿಗೆ ಬೇಲ್ ಕೊಟ್ಟಿದ್ದೆ ತಪ್ಪು, ನಾವು ಆ ತಪ್ಪು ಕೆಲಸ ಮಾಡಲ್ಲ, ಚಾಟಿ ಬೀಸಿದ ಸುಪ್ರೀಂ ಕೋರ್ಟ್, ಕರೆಕ್ಟ್, ಈ ಥರ ಎಲ್ಲ ಹೆಡ್ಲೈನ್ಸ್ ನೋಡಿದ್ವಿ. ಆದರೆ ರಿಯಾಲಿಟಿ ನಾವು ನೋಡಿದಾಗ ಅಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಚೌಕಟ್ಟಿನಲ್ಲಿ ಅವ್ರು ಹೇಳಿದ್ದು, ನಾವು ಈ ತಪ್ಪು ಮಾಡಲ್ಲ. ಅಂದರೆ ನಿಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಜಡ್ಜು ಅವ್ರ ನ್ಯಾಯಾಧೀಶರು ಬರೀಬೇಕಾದ್ರೆ ಈ ಏನು ಸಾಕ್ಷಿಗಳಿದ್ರು ಅದನ್ನು ಎಲ್ಲ ಕನೆಕ್ಟ್ ಮಾಡಿ ಬೇಲಿಗೆ ಬೇಕಾಗಿಲ್ಲ. ಬೇಲಿಗೆ ಬೇಕಾಗಿರೋದು ನಾವು ಆಗಲೇ ಹೇಳಿದೆ ಪ್ರಿಮಾಫಿಸಿ ಅಂತ. ಕಂಡು ಬಂದಿದ್ಯಾ, ಕಂಡು ಬಂದಿಲ್ವಾ, ಕೊಟ್ಟರೆ ಆಚೆ ಬಂದರೆ ಸಾಕ್ಷಿ ನಾಶ ಆಗುತ್ತಾ, ಸಾಕ್ಷಿ ನಾಶ ಮಾಡ್ತಾರಾ, ಪಾಸಿಬಿಲಿಟಿ ಇದೆಯಾ, ಆದರೆ ಹೊರಗಡೆ ಬಂದರೆ ಬೇರೆಯವರಿಗೆ ಸಾಕ್ಷಿಗಳಿಗೆ ಏನು ತೊಂದರೆ ಆಗ್ಬೋದು, ಅವ್ರ ಮನೆಯವರಿಗೆ ಏನು ತೊಂದರೆ ಆಗ್ಬೋದು, ಇದನ್ನೆಲ್ಲ ಪರಿಗಣಿಸಿ ಆದಮೇಲೆ ಬೇಲ್ ಕೊಡೋದು. ಸೊ ಇಲ್ಲಿ ಅವ್ರು ಹೇಳಿದ್ದು ಈ ತಪ್ಪು ನಾವು ಮಾಡಲ್ಲ ಅಂದರೆ ಇಷ್ಟು ವಿವರಣೆಯಾಗಿ ಬೇಲ್ಗೆ ಬರೆಯೋ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಎಲ್ಲ ಮ್ಯಾಟ್ರಿಗೂ ಅಂದರೆ ಎಲ್ಲ ಒಂದು ಪ್ರಕರಣಗಳಿಗೂ ಇದೇ ರೀತಿ ಬೇಲ್ ಆರ್ಡ್ರ್ ಪಾಸ್ ಮಾಡ್ತೀರಾ ಅಂತ ಕೂಡ ಒಂದು ಆಕ್ಷೇಪಣೆ ಮೂಡಿಸಿದರು. ಅದು ಹೊರತು ದರ್ಶನ್ನಿಗಾಗಲಿ, ಯಾಕಂದರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಯಾರು ಇದ್ಯಾರು ಅಂತ ಏನು ಗೊತ್ತಿರಲ್ಲ, ಐಡೆಂಟಿಟಿಯಲ್ಲಿ ಯಾರೂ ಹೋಗೋದಿಲ್ಲ. ಅಲ್ಲಿ ನೋಡೋದು ಅಫೆನ್ಸ್ ಮಾತ್ರ, ಏನು ಅಫೆನ್ಸು, ಏನು ಆರ್ಡರ್ ಆಗಿದೆ ಹೈಕೋರ್ಟ್ನಲ್ಲಿ ಅಂತ. ಹೈಕೋರ್ಟ್ನಲ್ಲಿ ಬಂದರೆ ಟ್ರಯಲ್ ಕೋರ್ಟಲ್ಲಿ ಏನಾಗಿದೆ ಆರ್ಡರ್ ಅಂತ ಮಾತ್ರ ನೋಡೋದು. ಸೊ ಇದ್ರ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಮ್ಯಾಟರ್ ತಗೊಂಡಾಗ ಸ್ಟೇಟ್ ಗೌರ್ಮೆಂಟ್ ನಮ್ಮ ರಾಜ್ಯ ಸರ್ಕಾರದ ಅವ್ರದ್ದು ಕೂಡ ವಾದನ ಮಂಡಿಸ್ತಾರೆ. ಇಲ್ಲಿ ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲರು ಕೂಡ ವಾದ ಮಂಡಿಸ್ತಾರೆ. ಆವಾಗ ವಾದ ಮಂಡನೆ ಆದಮೇಲೆ ನಮ್ಮ ಒಂದು ಪ್ರೊಸೀಜರ್ ಅಲ್ಲಿ ಏನಂತಂದರೆ ರಿಟನ್ ಸಿನಾಪ್ಸಿಸ್ ಹಾಕಿ ಅಂತ. ರಿಟನ್ ಸಿನಾಪ್ಸಿಸ್ ಅಂದರೆ ನೀವು ಲೇಖನಿಯಾಗಿ ಲಿಖಿತ ವಿವರಣೆಯನ್ನು, ಹೌದು, ಲಿಖಿತ ವಿವರಣೆಗಳನ್ನು ಇಬ್ಬರೂ ಸಲ್ಲಿಸಿ ಅಂತ. ಎಷ್ಟು ಜನನ ಬೇಲ್ ರದ್ದುಗೊಳಿಸಿ ಅಂತ ಅವ್ರು ಕೇಳಿದ್ದಾರೆ, ಅಷ್ಟು ಜನನು ನಿಮ್ಮ ಕಂಟೆನ್ಷನ್ಸ್ ಏನಿದೆ ನಿಮ್ಮ ಪರವಾಗಿ ನೀವು ಅದನ್ನು ಲಿಖಿತವಾಗಿ ಸಲ್ಲಿಸಿ, ಅವರು ರಾಜ್ಯ ಸರ್ಕಾರ ಕೂಡ ಲಿಖಿತವಾಗಿ ಸಲ್ಲಿಸಿದ್ದಾರೆ. ಅಲ್ಲಿ ನಾವು ಅಂಶಗಳನ್ನ ನೋಡಿದರೆ ಇವರು ಯಾಕೆ ರದ್ದುಗೊಳಿಸಿ ಅಂತ ಇದ್ದಾರೆ, ಈಗ ಬೇಲ್ನಲ್ಲಿ ಮಾಡಿರೋಂಥ 5 ಷರತ್ತುಗಳಲ್ಲಿ ಇದನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ, ನೀವು ಮಾಡಿ ಅಂತ ರಾಜ್ಯ ಸರ್ಕಾರದಿಂದ ಅವ್ರು ಹಾಕ್ತಾರೆ. ಅಲ್ಲಿ ಒಂದೇನಂತಾನೆ ಚಿಕಿತ್ಸೆ ತಗೋತಾ ಇಲ್ಲ ಹೋಗಿದ್ದಾರೆ. ಆದರೆ ದರ್ಶನ್ ಅವರ ನಾವು ಒಂದು ಲಿಖಿತ ಹೇಳಿಕೆಯಲ್ಲಿ ನೋಡಿದರೆ ಅವ್ರು ಹೇಳಿರೋದು, ನಾನು ಚಿಕಿತ್ಸೆ ತಗೊಂಡು ಶಸ್ತ್ರಚಿಕಿತ್ಸೆ ಬೇಡ ಅಂದಮೇಲೆ ನಾನು ಚಿಕಿತ್ಸೆ ತಗೊಂಡು ಫಿಸಿಯೋಥೆರಪಿ ತಗೊಂಡು ನಂತರ ಸ್ವಲ್ಪ ಅವಧಿ ನಂತರ ನಾನು ಶೂಟಿಂಗಿಗೆ ವಾಪಸ್ ರೆಸ್ಯೂಮ್ ಆದೆ. ಅಂದರೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು ಅಂತ ಇವರು ಹೇಳಿದ್ರೆ ಹೇಗೆ? ಆ ರಿಪೋರ್ಟ್ ಸಮೇತ ಹಾಕಿದ್ದಾರೆ. ಈಗ ಬರೀ ನಾವು ಲಿಖಿತ ಹೇಳಿಕೆ ಅಂದ ತಕ್ಷಣ ಬರೀ ನಾವು ಬರೆದು ನಾವು ಏನೋ ಒಂದು ಹಾಕೋದಲ್ಲ ಸರ್, ಅದಕ್ಕೆ ಬೇಕಾದಂತಹ ಸಾಬೂತುಗಳನ್ನು ಕೂಡ ನಾವು ಅದಕ್ಕೆ ಹಾಕಬೇಕಾಗತ್ತೆ. ಯಾವ ಟೈಮ್ನಲ್ಲಿ ನಿಮಗೆ ಯಾವಾಗ ಅವರು ಕೊಟ್ಟಿದ್ದು ಮೆಡಿಕಲ್ ರಿಪೋರ್ಟು, ನಿಮಗೆ ಸರ್ಜರಿ ಬೇಕು ಅಂತ ಯಾವ ಅಂಶಕ್ಕೆ ಅವರು ಸರ್ಜರಿ ಬೇಡ ಅಂದರು ಅದನ್ನು ಕೋರ್ಟಿಗೆ ಸಲ್ಲಿಸಿದ್ರ, ಆಮೇಲೆ ನೀವು ಜೂರಿಸ್ಡಿಕ್ಷನಿಂದ ಹೊರಗಡೆ ಹೋಗಬೇಕಾದ್ರೆ ನೀವು ಅರ್ಜಿ ಸಲ್ಲಿಸಿದ್ದೀರಾ ಹೊರಗಡೆ ಹೋಗೋಕ್ಕೆ, ಪರ್ಮಿಷನ್ ತೊಗೊಂಡಿದ್ದೀರಾ ತೊಗೊಂಡಿಲ್ವೋ, ಹಾಗೆ ನೀವು ಜೂರಿಸ್ಡಿಕ್ಷನ್ ಏನಿದೆ ಆ ವ್ಯಾಪ್ತಿನ ಬಿಟ್ಟು ಕೂಡ ನೀವು ಹಾಗೆ ಹೋಗಂಗಿಲ್ಲ, ನೀವು ಪರ್ಮಿಷನ್ ತೊಗೊಂಡೇ ಹೋಗಬೇಕು. ಸೊ ಈ ಷರತ್ತುಬದ್ಧ ಜಾಮೀನಲ್ಲಿ ಏನಾದರೂ ಉಲ್ಲಂಘನೆ ಆಗಿದ್ದರೆ ಅದ್ರ ಮೇಲೆ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸ್ಬೋದು. ಇವಾಗ ಯಾವ ಷರತ್ತು ಉಲ್ಲಂಘನೆ ಆಗಿದೆ ಅಂತ ಅಂದರೆ ಅವರು ಸಾಕ್ಷಿ ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಅಂಶ ನಾವು ನೋಡ್ದಂಗೆ. ಇದು ಡಾಕ್ಯುಮೆಂಟ್ ನಮಗೆ ಅವೈಲೇಬಲ್ ಇಲ್ಲದೇ ಹೋದ್ರು ಅದೇನಾಗುತ್ತೆ ಸಿನಾಪ್ಸಿಸಲ್ಲಿ ನಾವು ಫ್ರಂಟಲ್ಲಿ ನೋಡ್ಬೋದು. ಇದು ಒನ್ ಆಫ್ ದ ರೀಸನ್. ಅಲ್ಲಿ ಜಡ್ಜ್ ಮುಂದೆ ಅವರು ವಾದ ಮಂಡಿಸಿದಾಗ ಹೇಳಿದ್ದು ಸಾಕ್ಷಿ ನಾಶ ಮಾಡೋದಕ್ಕೆ, ಅಂದರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡೋದಕ್ಕೆ, ಅವರನ್ನು ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಹೇಳಿದ್ರು. ಹೌದು, ನಮ್ಮ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಅವರು ಖಂಡಿತವಾಗ್ಲೂ ಅವ್ರನ್ನ ಆದ್ದರಿಂದ ಅವರನ್ನು ಹೊರಗಡೆ ಇದ್ದರೆ ಇನ್ನೂ ಬೇರೆ ಸಾಕ್ಷಿಗಳನ್ನ ನಾಶ ಮಾಡ್ಬೋದು, ಆದ್ದರಿಂದ ಅವರನ್ನು ಬೇಲ್ ರದ್ದುಗೊಳಿಸಿ, ಇದಾಗಿರೋದು ಹೀನರಸ್ ಕ್ರೈಮ್ ಇದು ಅಲ್ಲ, ಅದಕ್ಕೆ ಪೂರಕವಾದ ಸಾಕ್ಷ್ಯವನ್ನು ಕೊಡಬೇಕಾಗುತ್ತೆ ಅಲ್ವಾ? ಖಂಡಿತವಾಗ್ಲೂ ಪೂರಕವಾದ ಸಾಕ್ಷಿ ಅವ್ರು ಹೇಳ್ತಾರೆ. ಪ್ರಕರಣ ರಿಜಿಸ್ಟರ್ ಆಗಿತ್ತು ಅವ್ರ ಮೇಲೆ, ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ ಅಂತ ಕೂಡ ಹೇಳ್ತಾರೆ. ಆದರೆ ಅದು ಇನ್ನೂ ನಮ್ಮ ಗಮನಕ್ಕೆ, ನಮ್ಮ ಕೋರ್ಟ್ ವ್ಯಾಪ್ತಿಯಲ್ಲಿ ನಮ್ಗೆ ಅದಷ್ಟು ಅದ್ರ ತಿಳುವಳಿಕೆ ಇಲ್ಲ. ಬಟ್ ಈಗಿರೋದೇನಂತಂದರೆ ಅವರು ಅರ್ಜಿ ಸಲ್ಲಿಸಿದ ತಕ್ಷಣ ಅಲ್ಲೂ ಕೂಡ ತೊಗೊಂಡು ಬೇಲ್ ಕ್ಯಾನ್ಸಲೇಷನ್ ಮಾಡ್ತಾರೆ ಅಥವಾ ಮಾಡಲ್ಲ ಅಂತ ಹೇಳಕ್ಕೆ ಬರಲ್ಲ ಸರ್.
ಇಲ್ಲಿ ಇಬ್ಬರು ಪಾರ್ಟೀಸ್ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟ ಮೇಲೆ ಡೀಟೇಲ್ ಆಗಿ ಅದನ್ನು ಏನು ಆರ್ಡರ್ ಇದೆ, ಯಾಕೆ ರಿಜೆಕ್ಟ್ ಮಾಡಬೇಕು ಅನ್ನೋದನ್ನ ಅವರು ಬರೀಬೇಕು. ಇಲ್ಲಿ ಸುಮ್ಮನೆ ಆಯಿತು ಬೇಲ್ ರಿಜೆಕ್ಟ್ ಮಾಡಿದ್ದೀವಿ ಕಸ್ಟಡಿಗೆ ತಗೊಳ್ಳಿ ಅಂತಲೂ ಹೇಳಕ್ಕೆ ಬರಲ್ಲ, ಅಥವಾ ನಿಮಗೆ ಬೇಲ್ ನೋ ಮೋರ್ ಇದು ರಾಜ್ಯ ಸರ್ಕಾರ ರಿಜೆಕ್ಟ್ ಮಾಡಿದ್ದೀವಿ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಸೊ ಇಬ್ಬರು ಯಾಕೆ ಲಿಖಿತವಾಗಿ ಹಾಕಿ ಅಂತಂದಿದ್ದಾರೆ ಅಂದರೆ ಆ ಅಂಶ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಮಗೆ ಗೊತ್ತು, ಒಂದಲ್ಲ ಎರಡಲ್ಲ ಮ್ಯಾಟ್ರು, ಇಡೀ ಎಂಟೈರ್ ಕಂಟ್ರಿ ನಮ್ಮ ಇಡೀ ದೇಶದ ಅಲ್ಲಿಗೆ ಅಪೀಲ್ಗೆ ಹೋಗ್ತೀವಿ. ಸೊ ಇಲ್ಲಿ ದರ್ಶನ್ ಯಾರು ಅಂತ ಸುಪ್ರೀಂ ಕೋರ್ಟ್ ನೋಡೋದಿಲ್ಲ ಅಂಟಿಲ್ ಅನ್ಲೆಸ್ ನಾವು ಅವ್ರ ಮುಂದೆ ನಮ್ಮ ವಾದಗಳನ್ನ ಮಂಡಿಸಿದಾಗ ಅವರೊಬ್ಬರು ಸೆಲೆಬ್ರಿಟಿ ಕನ್ನಡ ಇದರಲ್ಲಿ ಇದ್ದಾರೆ ಅಂತ ಹೇಳಿ ಅವ್ರು ಮಾಡ್ದಂಗೆ ಅವ್ರಿಗೆ ಯಾರು ಗೊತ್ತಿರಲ್ಲ. ಇವಾಗ ನಾವು ಹೇಗೆ ಹಲವಾರು ಸೆಲೆಬ್ರಿಟಿ ಕೇಸಸ್ ಮಾಡ್ತೀವಿ, ನಾವಲ್ಲಿ ನೋಟಿಫೈ ಮಾಡ್ತೀವಿ ಪರ್ಸನ್ ಇಸ್ ಸೋ ಆ್ಯಂಡ್ ಸೋ, ಈ ಥರ ಅವ್ರ ಸ್ಟೇಟಸ್ ಇದೆ ಸೊಸೈಟಿಯಲ್ಲಿ ಅಂತ. ಅದು ಬಿಟ್ಟರೆ ದರ್ಶನಿಗೆ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ ಯಾರಂತ ಹೇಗೆ ಇದು ಮಾಡ್ತಾರೆ, ಅದು ಒಂದು ತಲೆಯಲ್ಲಿ ಇಟ್ಕೊಂಡಿರಬೇಕು. ಸೊ ಆ ಅಂಶಗಳನ್ನ ಇದು ಮಾಡ್ತಾರೆ. ಮೇನು ಷರತ್ತುಗಳ ಉಲ್ಲಂಘನೆ ಆಗಿದ್ದರೆ, ಯಾರೇ ಇವರು ಬೇಲಲ್ಲಿರೋರು ಷರತ್ತು ಉಲ್ಲಂಘನೆ ಮಾಡಿದರೆ ಆಗ ರಾಜ್ಯ ಸರ್ಕಾರ ಅದನ್ನು ಮನವಿ ಮೂಲಕ ಅಥವಾ ಅರ್ಜಿ ಮೂಲಕ ಅದನ್ನು ರದ್ದುಗೊಳಿಸೋಕ್ಕೆ ಎಲ್ಲ ಒಂದು ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡ್ಬೋದು. ಸೊ ಅದನ್ನು ಪರಿಗಣಿಸೋದು ಅವ್ರಿಗೆ ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಸೊ ಅದು ಬಿಟ್ಟ ಮೇಲೆ ಅವರು ಏನು ಆದೇಶ ಮಾಡ್ತಾರೆ ಅದನ್ನು ಬದ್ಧವಾಗಿ ಅಷ್ಟು ಜನನೂ ಅದನ್ನು ಪಾಲಿಸಬೇಕು.